ಇನ್ನು ವಯನಾಡಿನಲ್ಲಿ ಕಾರ್ಯಾಚರಣೆಗೆ ಸಹಕಾರಿಯಾದಂತಹ ಸಿಸಿ ಕ್ಯಾಮೆರಾ ಮೀನಾಕ್ಷಿ ಸೇತುವೆ ಬಳಿ ಒಂದು ಹೋಟೆಲ್ನಲ್ಲಿ ಅಳವಡಿಸಿದಂತಹ ಒಂದು ಸಿಸಿ ಕ್ಯಾಮೆರಾ, ಆ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಆಧರಿಸಿ ಕಾರ್ಯಾಚರಣೆಗೆ ಸ್ವಲ್ಪ ಸಹಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಭೂಕುಸಿತದ ಘೋರ ದೃಶ್ಯ ಆ ಸಿಸಿ ಕ್ಯಾಮೆರಾದಲ್ಲಿ ಏನು ಸರಿಯಾಗಿತ್ತು, ದೃಶ್ಯಾವಳಿ ಆಧರಿಸಿ ನಾಪತ್ತೆಯಾದವರ ಪತ್ತೆ ಮಾಡೋದಕ್ಕೆ ಕೂಡ ಕಾರ್ಯಾಚರಣೆ ನಡೆದಿದೆ. 4 ಜನರ ಮೃತದೇಹವನ್ನು ಪತ್ತೆ ಹಚ್ಚೋದಕ್ಕೆ ಈ ಸಿಸಿ ಕ್ಯಾಮೆರಾ ಕೂಡ ಸಹಕಾರಿಯಾಗಿದೆ. ಯಾವ ಭಾಗದಲ್ಲಿ ಜನರಿದ್ರು ಅನ್ನೋದನ್ನು ಪರಿಶೀಲಿಸಿ ನಂತರ ಆಪರೇಷನ್ ಅನ್ನು ಮಾಡಲಾಯಿತು. ಸೊ ಹಾಗಾಗಿ ಅಲ್ಲಿ ಹುಡುಕಾಡಿದಂತಹ ಸಂದರ್ಭದಲ್ಲಿ ಅಲ್ಲೇ ಮೃತದೇಹಗಳು ಪತ್ತೆಯಾಗಿವೆ. ಈ ಬಗ್ಗೆಯೂ ನಮ್ಮ ಪ್ರತಿನಿಧಿ ರಾಮ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿ ನೋಡೋಣ. ದೇವರನಾಡು ಕೇರಳದ ವೈನಾಡಲ್ಲಿ ಏನು ದುರಂತ ಆಗಿತ್ತು. ಈ ಸಂದರ್ಭದಲ್ಲಿ ಅಲ್ಲಿ ನಾಪತ್ತೆ ಆದವರಂತ ಪತ್ತೆ ಹಚ್ಚಲಿಕ್ಕೆ ಒಂದು ಕಡೆ NDRF, ಕೇರಳ ಪೊಲೀಸರು ಮತ್ತೆ ಶ್ವಾನದಳದವರು ಸಾಕಷ್ಟು ಒಂದು ಹರಸಾಹಸವನ್ನು ಪಟ್ಟು ಜೀವವನ್ನು ಒತ್ತೆ ಇಟ್ಟು ಹುಡುಕಾಟ ನಡೆಸಿದಂಥದ್ದು. ಮತ್ತೊಂದು ಪ್ರಮುಖವಾದಂಥದ್ದು ಇಲ್ಲಿರುವಂತಹ ಒಂದು CC ಕ್ಯಾಮ್ರಾ. ಈ CC ಕ್ಯಾಮ್ರಾದಲ್ಲಿ ಆ ಒಂದು ಅವಘಡದ ದೃಶ್ಯ ಸಂಪೂರ್ಣವಾಗಿ ರೆಕಾರ್ಡ್ ಆಗಿತ್ತು. ಇಲ್ಲಿದ್ದಂತಹ ಹೋಟೆಲ್ನಲ್ಲಿ ಅಂದರೆ ಮೀನಾಕ್ಷಿ ಸೇತುವೆ ಏನಿದೆ, ಆ ಸೇತುವೆ ಇನ್ನೊಂದು ಬದಿಯಲ್ಲಿ ಇದ್ದಂತಹ ಈ ಒಂದು CC ಕ್ಯಾಮ್ರಾದಲ್ಲೇ ಆ ಒಂದು ಅವಘಡದ ದೃಶ್ಯ ಸಂಪೂರ್ಣವಾಗಿ ರೆಕಾರ್ಡ್ ಆದಂಥದ್ದು. ನೀವೇನು ಜಾಗವನ್ನು ನೋಡ್ತಾ ಇದ್ದೀರಾ, ಈ ಒಂದು ಜಾಗದಲ್ಲಿ ನಮ್ಮ ಕರ್ನಾಟಕದ ಟ್ಯಾಂಕರ್ ಆ ಒಂದು ಏನು ಸುನಾಮಿ ಅಲೆಯಂತೆ ಬಂದಂತಹ ಆ ಒಂದು ಮಣ್ಣಿನ ನೀರಿನಲ್ಲಿ ಕೊಚ್ಚಿಕೊಂಡು ಬಂದಿತ್ತು. ಆ ಒಂದು ಟ್ಯಾಂಕರ್ ಏನು ನಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆಯ RTO ನೋಂದಣಿ ಹೊಂದಿದಂತಹ ಆ ಒಂದು ಟ್ಯಾಂಕರ್ನಿಂದಾಗಿ 5 ಜನರ ಜೀವ ಉಳ್ಕೊಂಡಿತ್ತು. ಇದೇ ಒಂದು ಸ್ಥಳ ಏನು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಆ ಸೇತುವೆಯಿಂದ ಆ ಟ್ಯಾಂಕರ್ ಅವಘಡ ನಡೆಯೋದು ಕಡೆಗೆ ಹೋಗ್ತಾ ಇತ್ತು. ಅಲ್ಲಿನ ಚಾಲಕನಿಗೆ ಒಂದು ರೀತಿಯಾದಂತಹ ಗೊಂದಲ ಶುರುವಾಗಿತ್ತು. ಅಂದರೆ ಆ ಕಡೆ ಹೋಗೋದಾ ವಾಪಸ್ ಬರೋದಾ ಅಂತೇಳಿ. ಮುಂದೆ ಹೋಗ್ತಾರೆ, ರಿವರ್ಸ್ ಬರ್ತಾನೆ, ಮುಂದೆ ಹೋಗ್ತಾರೆ, ರಿವರ್ಸ್ ಬರ್ತಾನೆ. ಅಷ್ಟರಲ್ಲಾಗಲೇ ಆತನಿಗೆ ಸಮಯವನ್ನು ಅಂದರೆ ಯೋಚನೆ ಮಾಡೋದಕ್ಕೂ ಸಮಯ ಕೊಡದಂತೆ ಆ ಒಂದು ಸುನಾಮಿ ಅಂತೆ ಬಂದಂತಹ ಅಲೆ ಆ ಟ್ಯಾಂಕರ್ನ ಸಮೇತವಾಗಿ ಇದೇ ಜಾಗಕ್ಕೆ, ನೀವೇನು ಜಾಗ ನೋಡ್ತಾ ಇದ್ದೀರಾ ಆ ಜಾಗಕ್ಕೆ ಕೊಚ್ಚಿಕೊಂಡು ಬರ್ತದೆ. ಆಗ ಇನ್ನೇನು ಕೆಲವೇ ಸೆಕೆಂಡ್ಗಳಿದ್ದರೂ ಸಹ ಟ್ಯಾಂಕರ್ ಪಲ್ಟಿ ಹೊಡೆದಿದೆ. ಅದರ ಕೆಳಗಡೆ 2 ಸಿಲುಕಿ ಸಾವನ್ನಪ್ತಾ ಇದ್ರು, ಮತ್ತು ಅಕ್ಕಪಕ್ಕದಲ್ಲಿ 3 ಜನ ಇದ್ದರು. ಅವರೆಲ್ಲರನ್ನ ಬಚಾವ್ ಮಾಡಿದ್ದು ಅದೇ ಟ್ಯಾಂಕರು. ಹೀಗಾಗಿ ಈ ಒಂದು ಕಾರ್ಯಾಚರಣೆ ಆರಂಭವಾಯಿತು. ಸಾಕಷ್ಟು ಸಾಹಸಮಯವಾಗಿತ್ತು, ಮತ್ತು ಮಳೆ ನಿರಂತರವಾಗಿ ಸುರಿತಾ ಇದ್ರಿಂದಾಗಿ ಕಾರ್ಯಾಚರಣೆ ಮಾಡೋದಕ್ಕೂ ಸಹ ಸಾಧ್ಯವಾಗ್ತಾ ಇರಲಿಲ್ಲ. ಆಗ ಇವರಿಗೆ ಸಹಾಯಕ್ಕೆ ಬಂದಿದ್ದು ಇದೇ ಒಂದು CC ಕ್ಯಾಮ್ರಾ. ಅಂದರೆ CC ಕ್ಯಾಮ್ರಾದಲ್ಲಿ ಸಂಪೂರ್ಣವಾದಂತಹ ದೃಶ್ಯ ಸೆರೆಯಾಗಿತ್ತು. ಆ ದೃಶ್ಯವನ್ನು ಆಧರಿಸಿ ಕಾರ್ಯಾಚರಣೆ ನಡೆಸಿ, ಅಂದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಆಗಿದೆ, ಯಾವ ರೀತಿ ಮಣ್ಣು ಕುಸಿತವಾಗಿದೆ, ಎಲ್ಲಿ ಜನಗಳಿದ್ರು, ಇವೆಲ್ಲವೂ ಸಹ ಕಂಡು ಬಂದಿದ್ದು ಇದೇ ಒಂದು ಕ್ಯಾಮರಾದಿಂದಾಗಿ. ಹೀಗಾಗಿ ಯಶಸ್ವಿಯಾಗಿ ಅಷ್ಟೊಂದು ಮಣ್ಣಿನ ರಾಶಿ ಇದ್ದರು, ಅಷ್ಟೊಂದು ಮಳೆ ಬರ್ತಾ ಇದ್ರು, ಕೆಸರುಮಯವಾಗಿದ್ದರೂ ಸಹ ಈ ಒಂದು ಕಾರ್ಯಾಚರಣೆ ಯಶಸ್ವಿ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಒಂದು ಕಡೆ NDRFನ ತಂಡ, ಶ್ವಾನದಳ, ಕೇರಳ ಪೊಲೀಸರು, ಜೊತೆಗೆ ಈ ಒಂದು CC ಕ್ಯಾಮ್ರಾ. ನೀವು ನೋಡ್ತಾ ಇರ್ಬೋದು ಶ್ವಾನದಳ ಈಗಲೂ ಸಹ ಅಲ್ಲಿ ಹೋಗಿರುವಂಥದ್ದು. ಸೊ ಒಟ್ಟಾರೆ ಈ ಒಂದು ಕಾರ್ಯಾಚರಣೆ ಯಾರಿಗೂ ಸಹ ಅಂದರೆ ನಿರೀಕ್ಷೆಯೂ ಇರಲಿಲ್ಲ. ಇಷ್ಟೊಂದು ಕೆಸರ ರಾಶಿಯಲ್ಲಿ ಆ ಮೃತದೇಹಗಳನ್ನು ಹೇಗೆ ಪತ್ತೆ ಹಚ್ತಾರೆ ಅಂತೇಳಿ ಈ ಪತ್ತೆ ಹಚ್ಚುವಂಥ ಕಾರ್ಯವನ್ನು ಮಾಡಿರುವಂಥದ್ದು ಸಾಕಷ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಯಾಕಂದರೆ ಅಂತಹ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಕಾರ್ಯಾಚರಣೆಯನ್ನು ಮಾಡಿ ಯಶಸ್ವಿಯಾಗಿ ಆ ಮೃತದೇಹಗಳನ್ನು ಹೊರ ತೆಗೆಯುವಲ್ಲಿ ಕೇರಳ ಪೊಲೀಸರು, NDRF, ಶ್ವಾನದಳ, ಕ್ಯಾಮರಾ ಸಹಕಾರಿಯಾಗಿದೆ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ವೈನಾಡು.